ರಾಜ್ಯದಲ್ಲಿ ರೈತರ ಕಿಚ್ಚು ಜೋರಾಗಿದೆ. ಪ್ರಧಾನಿ ಮೋದಿ ಅಂಗಳವನ್ನ ತಲುಪಿದೆ ಕಬ್ಬು ಬೆಳೆಗಾರರ ಹೋರಾಟ. ಕಬ್ಬು ಬೆಳೆಗಾರರ ಸಮಸ್ಯೆ ಬಗೆಹರಿಸಲು ಮೋದಿಗೆ ಪತ್ರ ಬರೆದಿದ್ದಾರೆ. ಮೋದಿ ಅಂಗಳ ತಲುಪಿದ ರಾಜ್ಯದ ರೈತರ ಕಿಚ್ಚು. ಪ್ರಧಾನಿ ಭೇಟಿಗೆ ಮುಂದಾಗಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಕಬ್ಬು ಬೆಳೆಗಾರರ ಸಮಸ್ಯೆಯನ್ನ ಬಗೆಹರಿಸಲು ಕೇಂದ್ರಕ್ಕೆ ಮನವಿ ಮಾಡಲಾಗಿದೆ. ಕಬ್ಬು ಬೆಳೆಗಾರರ ಸಮಸ್ಯೆಯನ್ನ ಬಗೆಹರಿಸಲು ಮೋದಿಗೆ ಪತ್ರ ಬರೆದಿದ್ದಾರೆ. ಇನ್ನು ಮೋದಿ ಭೇಟಿಗೆ ಅವಕಾಶವನ್ನ ಕೇಳಿ ಪತ್ರ ಬರೆದಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಈ ಹಿಂದೆ ಹೇಳಿದ್ರು ಅವರು, ಇದು ಕೇಂದ್ರದ ಕೆಲಸ, ರಾಜ್ಯ ಸರ್ಕಾರದಲ್ಲ ಅನ್ನೋ ಮಾತನ್ನಾಡಿದ್ರು ಸಿಎಂ ಸಿದ್ದರಾಮಯ್ಯ. ಈಗ ಖುದ್ದು ಅವರೇ ಮೋದಿಗೆ ಪತ್ರವನ್ನು ಬರೆದಿದ್ದಾರೆ. ಯಾಕಂದ್ರೆ ಅಷ್ಟೊಂದು ತೀವ್ರ ಸ್ವರೂಪವನ್ನು ಪಡೆದುಕೊಂಡಿದೆ ಈ ಒಂದು ಕಬ್ಬು ಬೆಳೆಗಾರರ ಹೋರಾಟ. ರೈತರ ಸಮಸ್ಯೆ ಬಗ್ಗೆ ಮೋದಿ ಜೊತೆ ಚರ್ಚಿಸಲು ಮುಂದಾಗಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಕಬ್ಬು ಬೆಳೆಗಾರರ ಈ ಒಂದು ಸಮಸ್ಯೆ ಬಗ್ಗೆ ಚರ್ಚಿಸಲು ಅವಕಾಶ ಕೊಡಿ ಎಂದಿದ್ದಾರೆ ಪತ್ರದ ಮುಖೇನ. ಉತ್ತರ ಕರ್ನಾಟಕ ಭಾಗದ ರೈತರಿಗೆ ಸಮಸ್ಯೆಯಾಗಿದೆ. ಬೆಳಗಾವಿ, ಬಾಗಲಕೋಟೆ, ವಿಜಯಪುರ, ಬೀದರ್, ಗದಗ, ಧಾರವಾಡ, ಹಾವೇರಿಯಲ್ಲಿ ಪ್ರತಿಭಟನೆ ನಡೆಯುತ್ತಿದ್ದು ರೈತರು ತೀವ್ರ ಸ್ವರೂಪವಾದ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಇವತ್ತು ಸಕ್ಕರೆ ಸಚಿವರ ಒಂದು ಕಾರ್ ಮೇಲೂ ಸಹಿತ ಚಪ್ಪಲಿ ಬಾಟ್ಲಿಯನ್ನು ಎಸೆದಿದ್ರು. ಇಷ್ಟೊಂದು ತೀವ್ರ ಸ್ವರೂಪವನ್ನು ಪಡೆದುಕೊಂಡಿದೆ ಒಂದು ಕಬ್ಬು ಬೆಳೆಗಾರರ ಒಂದು ಹೋರಾಟ. ರೈತರ ಸಮಸ್ಯೆ ಬಗ್ಗೆ ಚರ್ಚಿಸಲು ಅವಕಾಶ ನೀಡುವಂತೆ ಸಿಎಂಗೆ ಪತ್ರ ಬರೆದಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಸಿಎಂ ಅವರು ಪಿಎಂಗೆ ಪತ್ರವನ್ನು ಬರೆದಿದ್ದಾರೆ. ರೈತರ ಸಮಸ್ಯೆ ಬಗ್ಗೆ ಚರ್ಚಿಸಲು ನೀವು ದೃಶ್ಯದಲ್ಲಿ ಗಮನಿಸಬಹುದು. ಸಿಎಂನವರು ಪಿಎಂಗೆ ಪತ್ರ ಬರೆದಿರುವಂಥದ್ದು. ಪ್ರಧಾನಿ ಮೋದಿ ಅಂಗಳವನ್ನ ತಲುಪಿದೆ ಈಗ ರಾಜ್ಯದ ಈ ಒಂದು ಹೋರಾಟಗಾರರ ಕಿಚ್ಚು. ಕಬ್ಬು ಬೆಳೆಗಾರರ ಸಮಸ್ಯೆ ಬಗೆಹರಿಸಲು ಮನವಿ ಮಾಡಿಕೊಂಡಿದ್ದಾರೆ. ಹಾವೇರಿಯಲ್ಲಿ ಪ್ರತಿಭಟನೆ ನಡೆಯುತ್ತಿದೆ. ರೈತರ ಸಮಸ್ಯೆ ಬಗ್ಗೆ ಚರ್ಚಿಸಲು ಅವಕಾಶ ನೀಡುವಂತೆ ಸಿಎಂ ಪತ್ರವನ್ನು ಬರೆದಿರುವಂಥದ್ದು. ಉತ್ತರ ಕರ್ನಾಟಕ ಭಾಗ ಏನು ಕಬ್ಬು ಬೆಳೆಗಾರರು ಎಲ್ಲೆಲ್ಲಿದ್ದಾರೆ ಅವರೆಲ್ಲರೂ ಸಹಿತ ತೀವ್ರವಾದ ಹೋರಾಟವನ್ನು ನಡೆಸ್ತಾ ಇದ್ದಾರೆ. 3,500 ರೂಪಾಯಿ ನಿಗದಿ ಮಾಡಿ ಅಂತ ಸಕ್ಕರೆ ಕಾರ್ಖಾನೆಗಳ ಮಾಲೀಕರ ವಿರುದ್ಧ ರೊಚ್ಚಿಗೆದ್ದಿದ್ದಾರೆ. ರೈತರು ಅಲ್ಲಿ ಸಿಕ್ಕಾಪಟ್ಟೆ ಸೇರ್ತಾ ಇದ್ದಾರೆ ಪ್ರತಿಭಟನೆಗೆ. ಅಷ್ಟೊಂದು ತೀವ್ರ ಸ್ವರೂಪವನ್ನು ಪಡೆದಿದೆ. ಯಾವ ರೀತಿ ಜನದಟ್ಟಣೆ ನೀವೇ ನೋಡಬಹುದು ದೃಶ್ಯದಲ್ಲಿ. ಇನ್ನು ಸಕ್ಕರೆ ಮಾಲೀಕರು ಹೇಳ್ತಾ ಇದ್ದಾರೆ 3,200 ರೂಪಾಯಿ ಕೊಡ್ತೇವೆ. ಆದರೆ ರೈತರು ಪಣ ತೊಟ್ಟು ಕೂತಿದ್ದಾರೆ. ನಮಗೆ ಬೇಕೇ ಬೇಕು 3,500 ರೂಪಾಯಿ ನಿಗದಿ ಮಾಡಿ ಅಂತಾನೆ ಸರ್ಕಾರದ ವಿರುದ್ಧ ಭುಗಿಲೆದ್ದಿದ್ದಾರೆ ರೈತರು. ಇನ್ನು ಅಲ್ಲಿಯೇ ಆಹಾರ ಮತ್ತೆ ವಾಟರ್ ಟ್ಯಾಂಕ್ಗಳು ಎಲ್ಲವೂ ಸಹಿತ ಬರ್ತಾ ಇದೆ ರೈತರಿಗೆ. ಅಲ್ಲೇ ಅಹೋರಾತ್ರಿ ಧರಣಿ ಕೂಡ ಕೂತಿದ್ದಾರೆ. ಎಷ್ಟೇ ಆದರೂ ನಮಗೆ 3,500 ರೂಪಾಯಿ ನಮ್ಮ ಬೆಲೆಗೆ ನೀವು ಬರೋವರೆಗೂ ಮಾಲೀಕರ ವಿರುದ್ಧ ನಾವು ಹೋರಾಟವನ್ನು ನಿಲ್ಲಿಸಲ್ಲ ಅಂತ ಒಂದು ಕಡೆ ಪಣ ತೊಟ್ಟು ಕೂತಿದ್ದಾರೆ ರೈತರು. ಈಗ ಈ ಒಂದು ಸಮಸ್ಯೆ ಈಗ ಸಿಎಂ ಸಿದ್ದರಾಮಯ್ಯನವರ ತಲೆಗೆ ತೀವ್ರವಾದಂಥ ಸಮಸ್ಯೆ ಉಂಟಾಗಿದೆ. ಹೀಗಾಗಿ ಪಿಎಂಗೆ ಪತ್ರ ಬರೆದಿದ್ದಾರೆ ಈ ಬಗ್ಗೆ ಚರ್ಚೆ ಮಾಡಲಿಕ್ಕೆ. ಇನ್ನು ಪಿಎಂ ಅವರು ಏನು ಈ ಬಗ್ಗೆ ನಿಲುವು ತೆಗೆದುಕೊಳ್ತಾರೆ ಕಾದು ನೋಡಬೇಕಾಗಿದೆ. ಎಚ್.ಕೆ. ಪಾಟೀಲ್ ಅವರು ಬಂದರು, ಅವ್ರಿಗೂ ಸಹಿತ ಕ್ಯಾರೆ ಎನ್ನಲಿಲ್ಲ ರೈತರು. ಆದರೆ ನಾಳೆ ಏನು ಇದು ರಾಷ್ಟ್ರೀಯ ಹೆದ್ದಾರಿ ಏನಿದೆಯಲ್ಲ ಅದನ್ನು ಬಂದ್ ಮಾಡುವ ಮುಖೇನ ಹೋರಾಟವನ್ನು ಇನ್ನೂ ತೀವ್ರ ಸ್ವರೂಪಕ್ಕೆ ತೆಗೆದುಕೊಂಡು ಹೋಗುವಂಥ ಚಾನ್ಸಸ್ ಕೂಡ ಇದೆ. ಗದಗ, ಧಾರವಾಡ, ಹಾವೇರಿಯಲ್ಲಿ ಒಂದು ಪ್ರತಿಭಟನೆ ನಡೆಯುತ್ತಿದೆ. ಇನ್ನು ಹೆದ್ದಾರಿಯ ಮುತ್ತಿಗೆಗೆ 2 ದಿನ ಮುಂದಾಕಿದ್ದಾರೆ ರೈತ ಮುಖಂಡರು. ಒಂದು ವೇಳೆ ನಾಳೆ ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ ನಮ್ಮ ಹತ್ರ ಗಮನ ಹರಿಸದಿದ್ದರೆ ನಾವು ಗ್ಯಾರಂಟಿ ಒಂದು ದೃಢವಾದ ನಿರ್ಧಾರವನ್ನು ಕೈಗೊಳ್ಳಲಿಕ್ಕೆ ಸಿದ್ಧ. ರಾಷ್ಟ್ರೀಯ ಹೆದ್ದಾರಿಯನ್ನು ಬಂದ್ ಮಾಡಿ ನಾಳೆ ಕರ್ನಾಟಕ ಬಂದ್ಗೂ ಕರೆ ನೀಡಿದರೂ ಹೇಳೋಕ್ಕಾಗಲ್ಲ. ಅಷ್ಟೊಂದು ತೀವ್ರ ಸ್ವರೂಪವನ್ನು ಪಡೆದುಕೊಳ್ಬೋದು ಈ ಒಂದು ಹೋರಾಟ.